ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾವಳಿಯನ್ನು ಇಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಗಿಲ್ಲಿ ಆಟವನ್ನು ಎಲ್ಲ ನೋಡಿ ಸಖತ್ ಎಂಜಾಯ್ನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಿಲ್ಲಿಗೆ ತುಂಬ ಸಪೋರ್ಟ್ ಆಗಿ ಕಾಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ, ಪೋಸ್ಟರ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಗಿಲ್ಲಿಯನ್ನು ಬಿಗ್ ಮನೆಯಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಹೊರಗಡೆ ಗಿಲ್ಲಿಗೆ ಯಾವ ಮಟ್ಟಿಗೆ ಫ್ಯಾನ್ಸ್ ಇದ್ದಾರೆ ಅನ್ನೋದು ಒಳಗಿದ್ದವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಹಾಗಾಗಿ ಅವ್ರಿಗೆ ಏನು ಒಪಿನಿಯನ್ ಬರುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಆದರೆ ಗಿಲ್ಲಿ ಈ ವಾರ ಮತ್ತೊಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಪ್ರತಿ ವಾರದಂತೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಮಾಡಿರುವ ಎಡವಟ್ಟಿನ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಹೊರಗಡೆ ಚರ್ಚೆ ಆಗ್ತಾ ಇದೆ. ರಾಶಿಕಾ ಶೆಟ್ಟಿಯ ಕಾಲನ್ನು ಎಳೆದು ಗಿಲ್ಲಿ ಬೀಳಿಸಿದ್ದು ವೀಕ್ಷಕರು ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆಟದಲ್ಲಿ ರಾಶಿಕಾ ಮತ್ತು ಗಿಲ್ಲಿ ನಡುವೆ ಆಗಿದ್ದೇನು? ಗಿಲ್ಲಿ ಕಾಲು ಹಿಡಿದಿದ್ದ ಅಥವಾ ಕಾಲು ಎಳೆದಿದ್ದ? ಇವೆಲ್ಲವನ್ನು ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳ ಫೈಟ್ ಜೋರಾಗಿ ನಡೀತಾ ಇದೆ. ಈಗ ಬಿಗ್ ಬಾಸ್ ಮನೆಯವರಿಗೆ ಕ್ಯಾಪ್ಟನ್ಸಿ ಟಾಸ್ಕನ್ನು ಕೊಟ್ಟಿದ್ದಾರೆ. ಜೋಡಿಯಾಗಿ ಈ ಟಾಸ್ಕನ್ನು ಮಾಡಬೇಕಾಗಿದೆ. ಇದರಲ್ಲಿ ರಾಶಿಕಾ ಸೂರಜ್ ಜೋಡಿ ಆದರೆ ಗಿಲ್ಲಿ ಕಾವ್ಯ ಮತ್ತೊಂದು ಜೋಡಿ, ಇವ್ರ ಮಧ್ಯೆ ದೊಡ್ಡ ಫೈಟೇ ಏರ್ಪಟ್ಟಿದೆ ಅಂತಲೇ ಹೇಳ್ಬೋದು. ಈ ಎರಡು ಜೋಡಿ ಕೂಡ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿವೆ. ಯಾಕಂದರೆ ನಾಮಿನೇಟ್ ಟಾಸ್ಕ್ ಬಂದಾಗ ಅಲ್ಲಿ ಇವರು ಆಡಿರುವ ಮಾತುಗಳು ಈ ಒಂದು ಟಾಸ್ಕ್ನ ಪ್ರತಿಷ್ಠೆಯನ್ನು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು. ಆದರೆ ಇದರಲ್ಲಿ ಗಿಲ್ಲಿ ಮೋಸ ಮಾಡಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಬಿಗ್ ಬಾಸ್ ಮನೆಯೊಳಗೆ ಮತ್ತೆ ಹೊರಗೆ ಇದೇ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದ ಹಾಗೆ ಜೋಡಿ ರಚನೆ ಆಗ್ತಾ ಇದ್ದಂತೆ ಕಾವ್ಯ ಮತ್ತು ಗಿಲ್ಲಿಯನ್ನು ಸೋಲಿಸಬೇಕು, ಟಾಸ್ಕ್ನಿಂದ ಹೊರಗಿಡಬೇಕು ಅಂತ ಹೇಳಿ ಸೂರಜ್ ಮತ್ತು ರಾಶಿಕಾ ಪ್ಲಾನನ್ನು ಮಾಡಿದರು. ಗಿಲ್ಲಿ ಕಾವ್ಯ ಕೂಡ ಇದ್ರ ಬಗ್ಗೆ ಮಾತನಾಡಿಕೊಳ್ತಾರೆ. ಯಾರೇ ವಿನ್ ಆದರೂ ಕೂಡ ನಮ್ಮನ್ನು ಆಟದಿಂದ ಆಚೆ ಇಡ್ತಾರೆ, ನಾವು ಆಟ ಗೆಲ್ಲಬೇಕು ಅಂತೇಳಿ ಕಾವ್ಯಗೆ ಗಿಲ್ಲಿ ನಟ ಹೇಳಿದರು. ಈ ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಜೋಡಿ ವಿನ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಪೋಸ್ಟರ್ ಕೂಡ ಹರಿದಾಡ್ತಾ ಇದೆ. ಆದರೆ ಇಲ್ಲಿ ಗಿಲ್ಲಿ ಗೆಲ್ಲುವ ಆತುರದಲ್ಲಿ ಒಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಜೋಡಿ ಸ್ಪರ್ಧಿಗಳ ಒಂದೊಂದು ಕಾಲು ಸೇರಿಸಿ ಕಟ್ಟಲಾಗಿರುತ್ತೆ. ಬಾಕ್ಸ್ನಲ್ಲಿರುವ ಚೆಂಡುಗಳನ್ನು ಸಂಗ್ರಹಿಸುವ ಟಾಸ್ಕ್ ಇದಾಗಿತ್ತು. ಕಾಲು ಕಟ್ಟಿದ್ರಿಂದ ಇಬ್ಬರು ಜೋಡಿಗಳು ಕುಂಟುತ್ತಾ ಸಾಗಿ ಬಾಲನ್ನು ಸಂಗ್ರಹ ಮಾಡಬೇಕಾಗಿತ್ತು. ಬಾಲ್ ತೆಗೆದುಕೊಂಡು ಹೋಗುತ್ತಿರುವಾಗ ಕೆಳಗೆ ಬಿದ್ದ ಗಿಲ್ಲಿ ನಟ ತನ್ನ ಮುಂದಿರುವ ರಾಶಿಕಾ ಅವರ ಕಾಲುಗಳನ್ನು ಹಿಡಿದು ಬೀಳಿಸ್ತಾರೆ. ಅದೇ ಕ್ಷಣದಲ್ಲಿ ಗಿಲ್ಲಿ ಈ ರೀತಿಯೆಲ್ಲ ಮಾಡಬಾರ್ದು ಅಂತ ಹೇಳಿ ಕಾವ್ಯ ಹೇಳ್ತಾರೆ. ಆಮೇಲೆ ರಾಶಿಕಾ ಮೇಲೆ ಎದ್ದು ಮತ್ತೆ ಆಟವನ್ನು ಮುಂದುವರಿಸ್ತಾರೆ. ಈ ಕ್ಲಿಪ್ ಈಗ ಸಖತ್ ವೈರಲ್ ಆಗ್ತಾ ಇದೆ. ಗಿಲ್ಲಿ ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಗಿಲ್ಲಿ ಅವರ ಈ ಆಟವನ್ನು ಕೆಲ ನೆಟ್ಟಿಗರು ಚೀಪ್ ಗಿಮಿಕ್, ಮೋಸ ಅಂತ ಹೇಳಿ ಕರಿತಾ ಇದ್ದಾರೆ. ಆದರೆ ಇಲ್ಲಿ ಇದು ಬೇಕಂತ ಮಾಡಿದ್ದು ಅಲ್ಲ ಅಂತೇಳಿ ಗಿಲ್ಲಿ ಫ್ಯಾನ್ಸ್ ಕೂಡ ಹೇಳ್ತಾ ಇದ್ದಾರೆ. ಇದು ಮನೆಯ ಹೊರಗೆ ಈ ಥರ ಚರ್ಚೆ ಆದರೆ ಮನೆಯ ಒಳಗೆ ಇದು ಬೇರೆ ಥರನೇ ಚರ್ಚೆ ಆಗ್ತಾ ಇದೆ. ವೈರಲ್ ಆಗಿರುವ ಮತ್ತೊಂದು ಕ್ಲಿಪ್ನಲ್ಲಿ ಅಶ್ವಿನಿ ಗೌಡ ಮತ್ತು ರಘು ಮುಂದೆ ರಾಶಿಗಳನ್ನು ಗಿಲ್ಲಿ ಬೀಳಿಸಿದ. ಇದರಿಂದ ರಾಶಿಕಾ ಮೂಗಿಗೆ ಗಾಯವಾಯಿತು ಅಂತೇಳಿ ಸೂರಜ್ ಹೇಳ್ತಾರೆ. ಆವಾಗ ಅಶ್ವಿನಿ ಅವರು ಹೇಳ್ತಾರೆ, ಅಲ್ಲೇ ಇದ್ದ ಅಶ್ವಿನಿ ಅವರು, ಹೌದು ಹಾಗ್ಬಾರ್ದು ನಾ ಗಿಲ್ಲಿ, ಅವನಿಗೆ ಏನಾಗಿದೆ ಅಂತ ಹೇಳಿ ಆ ಟ್ಯೂನಲ್ಲಿ ಮಾತಾಡ್ತಾರೆ. ಇನ್ನು ಗಿಲ್ಲಿಯೇ ರಾಶಿಕಳ ಕಾಲೆಳೆದ ಅಂತ ಹೇಳಿ ರಜತ್ ಸಹ ಹೇಳ್ತಾರೆ. ಆಗ ಗಿಲ್ಲಿ ನಾನು ಕಾಲೆಳೆದಿಲ್ಲ, ಕಾಲು ಹಿಡಿಯೋಕೆ ಬಂದೆ ಅಂತ ಹೇಳಿ ಹೇಳ್ತಾರೆ. ಆದರೆ ಗಿಲ್ಲಿ ತಮ್ಮ ಆಟವನ್ನು ಆಡಬೇಕಾಗಿತ್ತು, ಯಾಕೆ ರಾಶಿಕಳ ಕಾಲನ್ನು ಹಿಡಿದು ಬೀಳಿಸಿದ ಅಂತ ಹೇಳಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಈ ವಿಷಯವೇ ಈ ವಾರದ ಕಿಚ್ಚನ ಪಂಚಾಯಿತಿಯ ಹೈಲೈಟ್ ಪಾಯಿಂಟ್ ಆಗುತ್ತಾ? ಗಿಲ್ಲಿ ಕಾಲು ಬೇಕಂತ ಹಿಡಿದ್ನ ರಾಶಿಕಾಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತಾ? ಗಿಲ್ಲಿ ಮತ್ತೆ ಮನೆಯವರ ವಿರೋಧವನ್ನು ಕಟ್ಟಿಕೊಳ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.